ನಮಸ್ಕಾರ ರೀ. ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ, ITI ಇಂದ PG ವರೆಗೆ ಹಾಸ್ಟೆಲ್ ಅರ್ಜಿಗಳು ಸಲ್ಲಿಸಲು ಪ್ರಾರಂಭವಾಗೈತಿ. ಮತ್ತು ಯಾರ್ಯಾರು ಹಾಸ್ಟೆಲ್ ಹಾಕ್ಬೇಕು ಅಂದ್ಕೊಂಡಿದ್ದೀರಿ ಬೇಗನೆ ಹಾಕೋಬೇಕ್ರಿ. ಯಾಕಂದ್ರೆ ಕೊನೆಯ ದಿನಾಂಕ 15/6/2026 ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ಆದಷ್ಟು ಸರ್ವರ್ ಭಾಳ ಪ್ರಾಬ್ಲಮ್ ಬರ್ತಿರ್ತಾವೆ. ಅದ್ರಗೋಸ್ಕರ ಆದಷ್ಟು ಬೇಗನೆ ಹಾಕೋರಿ. ಮತ್ತು ಇದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸು ಕೂಡ ಹೇಳ್ತೀನಿ. ವಿದ್ಯಾರ್ಥಿನಿಯರು ನಿಮ್ಮ ಊರಿನಲ್ಲಿ ಹಾಸ್ಟೆಲ್ ಇರಲಿಲ್ಲ ಅಂದರೂ ಪರವಾಗಿಲ್ಲ, ಅರ್ಜಿನ ಹಾಕಿರಿ. ಯಾಕಂದ್ರೆ ಹಾಸ್ಟೆಲ್ ಅರ್ಜಿ ಇರಲಿಲ್ಲ ದೂರ ತೋಟದ ವಸತಿ 5 ಕಿಲೋಮೀಟರ್ಗಿಂತ ಅಂತರದಲ್ಲಿ ಇರುವಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ಹಾಸ್ಟೆಲ್ ವಸತಿ ಇರಲಿಲ್ಲ ಅಂದರೂ ನಿಮಗೆ ಹಾಸ್ಟೆಲ್ ಸ್ಕಾಲರ್ಶಿಪ್ ಬರ್ತಾವೆ. ಮತ್ತು ಇದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನೇನು ಅಂತ ಹೇಳಿದ್ರೆ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗಿರ್ತೈತಿ. ಮತ್ತು PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಅಡ್ಮಿಷನ್ ಮಾಡೋರಿದ್ರೆ ಮಾಡಿದ್ರಿ ಅಂದ್ರೆ PUC ಮಾರ್ಕ್ಸ್ ಕಾರ್ಡ್ ಬೇಕಾಗಿರ್ತೈತಿ. ಮತ್ತು ಬ್ಯಾಂಕ್ ಪಾಸ್ಬುಕ್, ಫೋಟೋ, ಆಧಾರ್ ಕಾರ್ಡ, ಕಾಸ್ಟ್ ಇನ್ಕಮ್ಗಳು ಎಲ್ಲ ಈ ಡಾಕ್ಯುಮೆಂಟ್ಗಳು ಎಲ್ಲ ಬೇಕಾಗಿರ್ತಾವೆ. ಮತ್ತು ಆಧಾರ್ ಕಾರ್ಡ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಮತ್ತು ಅಪ್ಡೇಟ್ ಆಗಿರಬೇಕು. ಕಾಸ್ಟ್ ಇನ್ಕಮ್ 5 ವರ್ಷ ಒಳಗಾಗಿ ಇದಿರ್ಬೇಕು. ಅದೇ ರೀತಿ ನಿಮಗೆ ಅರ್ಜಿ ಯಾವ ಥರ ಹಾಕೋದು ಆದಮೇಲೆ ನೋಡೋಣ ಬರ್ರಿ. ಮೊದಲು ಬೇಕಾಗಿರೋದು SSP ID ಬೇಕಾಗಿರ್ತೈತಿ. ಈ SSP IDನ ನೀವು ಈ ಅಪ್ಲಿಕೇಶನ್ ಹಾಕೋತ್ನಾಗ ಪಾಸ್ವರ್ಡ್ ಜನ್ರೇಟ್ ಮಾಡ್ಕೊಂಡಿರ್ಬೇಕು. ನಿಮ್ಮ SSLC ID ಇತ್ತಂದ್ರೆ SSP ID ಇತ್ತಂದ್ರೆ ಎಸ್ ಹೊಡಿಯೋದು, ಇಲ್ಲ ಅಂತಂದ್ರೆ ನೋ ಹೊಡಿದ್ರಿ. ಇಲ್ಲಿ ನೋ ಹೊಡೆದ್ರೆ ಟೈಪ್ ಬಂದಿರ್ತೈತಿ ಮೇಲೆ. ಯೂಸರ್ ID ಹಾಕೋದು, ಪಾಸ್ವರ್ಡ್ ಹಾಕೋದು, ಚೆಕ್ ಅಂತ ಹೇಳಿ ಹೊಡೆದ್ರೆ ನಿಮ್ಗೆ ಒಂದು OTP ಬರ್ತೈತಿ. ನೀವು ಹಾಕ್ಲಕ್ಕೆ ಪ್ರಯತ್ನ ಮಾಡೋದಂದ್ರೆ SSP ಪೋಸ್ಟ್ ಮೆಟ್ರಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಇದರಾಗ ನಿಮ್ಗೆ SSP ID ಇದ್ದಿತ್ತಂದ್ರೆ ಎಸ್ ಅಂತ ಹೇಳಿಬಿಡೋದು, ಇರಲಿಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಿ. ಪ್ರೀ ಮೆಟ್ರಿಕ್ ಹಾಕೋರಿದ್ರಂದ್ರೆ ಪ್ರೀ ಮೆಟ್ರಿಕ್ ಅಂತ ಟಚ್ ಮಾಡೋದು. ಆಮೇಲೆ ಪೋಸ್ಟ್ ಮೆಟ್ರಿಕ್ ಹಾಕೋರಿದ್ರಂದ್ರೆ ಪೋಸ್ಟ್ ಮೆಟ್ರಿಕ್ನ ಸರ್ಚ್ ಮಾಡೋದು. ಆಮೇಲೆ ನೀವು SSP ID ಇದ್ದಿರಲಿಲ್ಲ ಅಂತಂದ್ರೆ SSP ಅಂತ ಹೇಳಿ ಹೊಡಿದು. ಆವಾಗ ನಿಮ್ಗೆ ಅಕೌಂಟ್ನ ಓಪನ್ ಆಗ್ತೈತಿ. ಅಕೌಂಟ್ ಓಪನ್ ಆದ ತಕ್ಷಣ ನಿಮ್ಗೆ SSP IDದಾಗ ಆಧಾರ್ ಕಾರ್ಡ್ ನಂಬರ್ ಹಾಕೋದು. ಇಲ್ಲಿ SSP ಜನರೇಟ್ ಆದಮೇಲೆ ಇಲ್ಲಿ ಎಸ್ ಅಂತ ಹೇಳಿ ಹೊಡಿದು, ಇದಿರಲಿಲ್ಲ ಅಂದ್ರೆ ನೋ ಅಂತ ಹೇಳಿ ಹೊಡಿದು. ಆಮೇಲೆ ನಿಮ್ಮ ಪಾಸ್ವರ್ಡ್ನ ಇದನ್ನು ಮಾಡ್ಕೋಬೇಕು. ಇಲ್ಲಿ ಯೂಸರ್ ನೇಮ್, ಪಾಸ್ವರ್ಡ ಮತ್ತು ನೀವು ಪಾಸ್ವರ್ಡ ಹಾಕೋರಿದ್ರಂದ್ರೆ ಇಲ್ಲಿ ಯೂಸರ್ ನೇಮ್ ಹಾಕೋದು, ಇಲ್ಲಿ ಪಾಸ್ವರ್ಡ್ ಹಾಕೋದು. ಆಮೇಲೆ ಇದು ನೀವು ಮತ್ತೊಂದು ಪಾಸ್ವರ್ಡ್ ಪಾಸ್ವರ್ಡ್ ಹಾಕೋದು. ಹಾಕಿದ್ಮೇಲೆ OTP ಅಂತ ಹೊಡೆದ್ರಂದ್ರೆ ನಿಮಗೆ OTP ಬಂದ್ಬಿಡ್ತೈತಿ. ನಾವು SSP ID ಮತ್ತು ಪಾಸ್ವರ್ಡ್ ಹಾಕಿದ ತಕ್ಷಣ ಲಾಗಿನ್ ಮಾಡಿದ್ರಿ ಅಂದ್ರೆ ಇಲ್ಲಿ ಈ ಥರ ಓಪನ್ ಆಗ್ತೈತಿ ಪೇಜ್. ಈ ಥರ ಓಪನ್ ಆದ್ಮೇಲೆ ಅಪ್ಲಿಕೇಶನ್ ಅಪ್ಲೈ ಅಷ್ಟೆಲ್ಲ ಹೊಡೆದ್ರಂದ್ರೆ ನಿಮಗೆ ಡೈರೆಕ್ಟ್ ಇಲ್ಲಿ ಹಿಂಗೆ ಓಪನ್ ಆಗ್ತೈತಿ. ಇದಕ್ಕೆ ಬೇಕಾಗಿರೋದು ಮೊದಲು ಸ್ಟೆಪ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಮಾಹಿತಿ ಬರ್ತೈತಿ. SSLC, ಜಾತಿ ಆದಾಯ ಪ್ರಮಾಣ ಪತ್ರ, ಆಮೇಲೆ ಇನ್ಕಮ್ ಕಾಷ್ಟ, ಆಮೇಲೆ ವಿದ್ಯಾರ್ಥಿ ಶೈಕ್ಷಣಿಕ ವಿವರಗಳು, ಆಮೇಲೆ ವಸತಿ ಆದ್ಯತೆ, ಫೋಟೋ ವೀಕ್ಷಣೆ ಹಾಗೂ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಮುಖವಾದಂಥ ಎಲ್ಲ ಮಾಹಿತಿಯನ್ನು ನಿಮ್ಗೆ ಸ್ಟಾರ್ಟಿಂಗ ಬಂದಿರ್ತೈತಿ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಇವೆಲ್ಲ ಬಂದಿರ್ತಾವೆ. ಆಮೇಲೆ ಮೊದಲಿಗೆ ನೀವು 10ನೇ ತರಗತಿಯ ಆ ಮಾರ್ಕ್ಸ್ ಕಾರ್ಡನ್ನು ತೆಗೆದಿಟ್ಕೊಂಡಿರ್ಬೇಕು. 10ನೇ ಮಾರ್ಕ್ಸ್ ಕಾರ್ಡ್ ತೆಗೆದಿಟ್ಕೊಂಡ SSLC ಇತರ SSLC ಹಾಕೋರಿ, CBSE ಇತ್ತಂದ್ರೆ CBSE ಹಾಕೋರಿ. ಆಮೇಲೆ ಸ್ಟೇಟ್ ಬೋರ್ಡ್, ಅದರ್ ಸ್ಟೇಟ್ ಬೋರ್ಡ್ ಇತ್ತಂದ್ರೆ ಅದರ್ ಸ್ಟೇಟ್ ಬೋರ್ಡ್ ಹಾಕೋರಿ. ಆಮೇಲೆ ತೆಳಗ SSLC ನಂಬರ್ ಹಾಕಿ, ರಿಜಿಸ್ಟರ್ ನಂಬರ್ ಹಾಕಿ ಗೆಟ್ ಅಂದ್ರೆ ನಿಮಗೆಲ್ಲ ಡೀಟೇಲ್ಸ್ ಬರ್ತೈತಿ. ಆಮೇಲೆ ಅವು ನಿಮ್ಮ ಡೇಟಾ ಬರ್ತಾ ಎಲ್ಲ ಬರ್ತೈತಿ, ಸೇವ್ ಅಂತ ನೆಕ್ಸ್ಟ್ ಮಾಡಿದ್ರಿ. ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹೊಡಿದು. ಅದರೊಳಗೆ ನಿಮಗೆ ಯಾವ ಕಾಸ್ಟ್ ಇರ್ತೈತಿ, ಹಿಂದೂ ಇತ್ತಂದ್ರೆ ಹಿಂದೂ, ಮುಸ್ಲಿಮ್ ಇತ್ತಂದ್ರೆ ಮುಸ್ಲಿಮ, ಕ್ರಿಶ್ಚಿಯನ್ ಇತ್ತಂದ್ರೆ ಕ್ರಿಶ್ಚಿಯನ್, ಬೌದ್ಧ, ಜೈನ ಯಾವುದಿತ್ತಂದ್ರೂ ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿದ ತಕ್ಷಣ ಅದನ್ನು ಮುಂದೆ ಜಾತಿ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ 3B, 2A, 3B ಯಾವ್ದು ಇರತ್ತಲ್ಲ, SC ST ಯಾವುದಿತ್ತಂದ್ರೆ ಭೀ ಸೆಲೆಕ್ಟ್ ಮಾಡ್ಕೋದ್ರಿ. ಆಮೇಲೆ RD ನಂಬರ್ ಹಾಕಿ ಇಲ್ಲಿ ಚೆಕ್ ಅಂತ ಹೇಳಿದ್ದು. ಚೆಕ್ ಆದ್ಮೇಲೆ ನಿಮ್ದು ಎಲ್ಲ ಡೀಟೇಲ್ಸ್ ಅದ್ರಾಗ ಜಾತಿ ಪ್ರಮಾಣ ಪತ್ರದೊಳಗೆ ಯಾವ್ಯಾವ ಕಾಷ್ಟ, ಯಾವ್ಯಾವ್ದು ಎಷ್ಟು ಆದಾಯ, ಆಮೇಲೆ ಯಾವ ಜಾತಿ ಐತಿ ಎಲ್ಲ ಅದರೊಳಗೆ ಬಂದ್ಬಿಡ್ತೈತಿ. ಇಲ್ಲಿ ಬಂದೈತಿ ನೋಡ್ರಿ. ಹಿಂದೂ ಹಾಕಿರಿ, ಆಮೇಲೆ 2A ಹಾಕ್ಯಾರು. ಆಮೇಲೆ ಇದರೊಳಗೆ ಅವರ RD ನಂಬರ್ ಬಂದಿರ್ತೈತಿ, ಮತ್ತು ಕಾಸ್ಟ್ ಬಂದಿರ್ತೈತಿ, ಆಮೇಲೆ ಸಬ್ ಕಾಸ್ಟ್ ಬಂದಿರ್ತೈತಿ, ಇನ್ಕಮ್ ಬಂದಿರ್ತೈತಿ, ಮತ್ತು ಇನ್ಕಮ್ದಾಗ ಎಷ್ಟು ಅಮೌಂಟ್ ಐತಿ ಅದು ಭೀ ಬಂದಿರ್ತೈತಿ ರೀ. ಅದೇ ರೀತಿ ಮೊಬೈಲ್ ನಂಬರ್ ಹಾಕಿದ್ಮೇಲೆ ತೆಳಗ OTP ಕೇಳ್ತೈತಿ. ಆ OTP 8 ನಂಬರ್ದು OTP ಇರ್ತೈತಿ. OTP ಹಾಕಿದ್ರೆ ಅಪ್ಲಿಕೇಶನ್ ಮೂವ್ ಆಗ್ತೈತಿ. OTP ಹಾಕಿದ ತಕ್ಷಣ ಮೂವ್ ಆಗ್ತೈತಿ. ಮುಂದೆ
ಇಮೇಲ್ ಐ ಡಿ ಹಾಕೋದ್ರಿ. OTP ಹಾಕಿದ ತಕ್ಷಣ ಇಮೇಲ್ ಐ ಡಿ ಕೇಳ್ತೈತಿ. ಇಮೇಲ್ ಐ ಡಿ ಮತ್ತು ಡಿಸ್ಟಿಕ, ತಾಲೂಕಾ, ಆಮೇಲೆ ರೆಸಿಡೆಂಟ್ ಎಲ್ಲಿ ಇದ್ದೀರಿ, ಪಿನ್ ಕೋಡ, ಊರು ಯಾವ್ದ, ಆಮೇಲೆ ನೀವು ಕರ್ನಾಟಕದ ಪ್ರವಾಸಿ ಆಗಿರ್ತಿರೋ ಇಲ್ಲೋ ಡೊಮಿಷನ್ ಕರ್ನಾಟಕದಾಗ ಇದ್ದಿದ್ರೆ ಕರ್ನಾಟಕ ಹಾಕೋದು, ಇಲ್ಲ ಹಂಗಿತ್ತಂದ್ರೆ ನೋ ಅಂತ ಹಾಕೋದು. ಆಮೇಲೆ ಅಲ್ಲಿ ಒಂದು ಫೋಟೋ GPG ಕನೆಕ್ಟ್ ಮಾಡ್ಕೊಂಡಿದ್ದು ಫೋಟೋ ತಗೋದು, ಆ ಫೋಟೋನ ಅಲ್ಲಿ ಅಪ್ಲೋಡ್ ಮಾಡಿದ್ರಿ. ಆಮೇಲೆ ಫಸ್ಟ್ ಸ್ಟೆಪ್ ಮುಗಿತೈತಿ. ಆಮೇಲೆ ಸೆಕೆಂಡ್ ಸ್ಟೆಪ್ ಇಲ್ಲಿ ಡಿಪಾರ್ಟ್ಮೆಂಟ್ ಹಾಕೋದು. ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಕೇಳ್ಯಾರ, ಇಲ್ಲಿ ಡಿಪಾರ್ಟ್ಮೆಂಟ್ ಹಾಕೋದು. ನಿಮ್ಮ ಪ್ರೀ ಯೂನಿವರ್ಸಿಟಿ ಹಾಕೋದು. ITI ಇತ್ತಂದ್ರೆ ITI ಹಾಕೋದ್ರಿ. ಆಮೇಲೆ ಅಲ್ಲಿ ಸೆಲೆಕ್ಟ್ ಮಾಡಿ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿದ್ಮೇಲೆ UG ಇತ್ತಂದ್ರೆ UG, PG ಇತ್ತಂದ್ರೆ PG, ಡಿಪ್ಲೊಮಾ, ITI, PUC ಇತ್ತಂದ್ರೆ ಅದಲ್ಲಿ ಸೆಲೆಕ್ಟ್ ಮಾಡ್ಕೋದ್ರಿ. ಆಮೇಲೆ ನಿಮಗೆ ರಿಜಿಸ್ಟರ್ ನಂಬರ್ ಇತ್ತಂದ್ರೆ ಎಸ್ ಅನ್ನೋದು, ಇರಲಿಲ್ಲ ಅಂದ್ರೆ ನೋ ಅಂತ ಹೇಳಿದ್ರಿ. ನೋ ಅಂತ ಅಂದ್ರೆ ಅಲ್ಲಿ ಯೂಸರ್ ನಿಮ್ಗೆ ಕೇಳಂಗಿಲ್ಲ, ಡೈರೆಕ್ಟ್ ಬಂದ್ಬಿಡ್ತೈತಿ. ನಿಮ್ಮ ಯಾವ ಕಾಲೇಜಾಗ ಕಲೀಲಾಗತ್ತೀರಿ, ಆಮೇಲೆ ತಾಲೂಕಾ, ಡಿಸ್ಟಿಕ್, ಕಾಲೇಜ್ ಯಾವ್ದು, ಯಾವ ಕೋರ್ಸ್ ಓದ್ಲೈತ್ರಿ, ಎಲ್ಲ ನಿಮ್ಮ ಡೀಟೇಲ್ಸ್ನ ಅಲ್ಲಿ ಬಂದ್ಬಿಡ್ತೈತಿ. ಹಿಸ್ಟ್ರಿ ಅಂತ ಕೇಳ್ತೈತಿ. ಪ್ರೈವೇಸಿ ಹಿಸ್ಟ್ರಿ ಅಂತಂದ್ರೆ ನೀವು ಹಿಂದೆ ಮಾಡಿರೋ ಕೋರ್ಸ್ ಯಾವ್ದೈತಿ ಯಾವುದಿಲ್ಲ ಅಂತ ಹೇಳಿ ಎಲ್ಲ ಕೇಳ್ತೈತಿ. ಹಿಂದೆ ನೀವು SLC PUC ಫಸ್ಟ್ PUC ಮಾಡೋದ್ರಿಂದ SLC ಡೀಟೇಲ್ಸ್ ಹಾಕೋದು. ಆಮೇಲೆ ಡಿಗ್ರಿ ಹಚ್ಚೋದ್ರಿಂದ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಹಾಕೋದು. ಅವೆಲ್ಲ ನಿಮ್ಮ ತಾಲೂಕಾ, ಡಿಸ್ಟಿಕ್, ಆಮೇಲೆ ಯಾವ ಕಾಲೇಜ್ ಕಲ್ತೀರಿ, ಎಲ್ಲಿ ಕಲ್ತೀರಿ, ಎಷ್ಟು ಮಾರ್ಕ್ಸ್ ಅದಾವು, ಆಮೇಲೆ ನೀವು ಸೇಮ್ ವೈಸ್ ಕಲ್ತಿರೋ, ಇಲ್ಲಾಂದ್ರೆ ಮಾರ್ಕಸ್ ಐತೋ ಅಂತೇಳಿ ಕೇಳ್ತೈತಿ. ಅಲ್ಲಿ ಮಾರ್ಕಸ್ ಸೇಮ್ ಇತ್ತು ಅಂದ್ರೆ ಸೇಮ್ ಹಾಕೋದು. ಮೇಲೆ ಇಮೇಲ್ ಐ ಡಿ ಹಾಕೋದು. ಮೊಬೈಲ್ ನಂಬರ್, ಇಮೇಲ್ ಐ ಡಿ ಹಾಕಿದ ತಕ್ಷಣ ಇಲ್ಲಿ ತಳಗ ಹೌಸ್ ನಂಬರ, ಆಮೇಲೆ ತಾಲೂಕಾ, ಡಿಸ್ಟಿಕ, ಆಮೇಲೆ ಸೆಲೆಕ್ಟ್, ಆಮೇಲೆ ಕಲ್ತಿರುವಂಥ ಕೋರ್ಸ್ನ ಕೇಳ್ತಾರೆ. ಅದನ್ನು ನೀವು SLC ಕಲಿಸಿದ್ರೆ ಅಂದ್ರೆ SSLC ಹಾಕೋದು. PUC ಕಲ್ತಿದ್ರೆ ಅಂದ್ರೆ PUC ಮುಗಿಸಿ ಹೋಗಿದ್ರೆ ಅಂದ್ರೆ ಡಿಗ್ರಿಗೆ PUCದು ಹಾಕೋದು. ಆಮೇಲೆ ತಾಲೂಕಾ ಸೆಲೆಕ್ಟ್ ಮಾಡ್ಕೋದು, ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೋದು. ನೀವು SSLC ಹಾಕಿದ್ರೆ ಕೋರ್ಸ್ ಯಾವ್ದು ಮಾಡಿದ್ರಿ, ಆಮೇಲೆ ಏನೇನು ಆಗೈತಿ. ಆಮೇಲೆ ನೀವು ಸೇಮ್ ವಾಯ್ಸ್ ಬರೆದಿದ್ದೆ ಅಂದ್ರೆ ಸೇಮ್ ಹಾಕೋದು, ಇಲ್ಲಾಂದ್ರೆ ಮಾರ್ಕಸ್ ಇತ್ತಂದ್ರೆ ಮಾರ್ಕಸ್ ಹಾಕೋದ್ರಿ. ಅಲ್ಲಿ ನಿಮ್ಮ ಟೋಟಲ್ ಮಾರ್ಕಸ, ಆಮೇಲೆ ನಿಮ್ಗೆ ಮ್ಯಾಕ್ಸಿಮಮ್ ಎಷ್ಟು ಬಿದ್ದಾವು, ಟೋಟಲ್ ಎಷ್ಟು ತೊಗೊಂಡಿರಿ, ಆಮೇಲೆ ನೀವು ಮ್ಯಾಕ್ಸಿಮಮ್ ಎಷ್ಟು ಐತಿ, ಆಮೇಲೆ ಟೋಟಲ್ ಪರ್ಸೆಂಟೇಜ್ ಎಷ್ಟು ಆಗೈತಿ ಅದನ್ನು ಹಾಕೋದ್ರಿ. ಮುಂದೆ ಸೇವ್ ಹೊಡಿದ್ರಿ. ಆಮೇಲೆ ನೆಕ್ಸ್ಟ್ ಪೇಜ್ ಏನೋ ಬರ್ತೈತಿ, ಅಷ್ಟು ನಿಲಯಗಳ ಆಯ್ಕೆ ಬರ್ತೈತಿ ರೀ. ನೆಕ್ಸ್ಟ್ ವಸತಿ ನಿಲಯಗಳ ಆಯ್ಕೆ ಬರ್ತೈತಿ. ಆಮೇಲೆ BCWD ಅಂತೇಳಿ ಸೆಲೆಕ್ಟ್ ಮಾಡ್ಕೋದ್ರಿ. ನೀವು ಯಾವ ಕಾಲೇಜ್ ಡಿಸ್ಟಿಕ್ ಓದ್ತಿರ್ತೀರಿ ಆ ಕಾಲೇಜ್ ಡಿಸ್ಟಿಕ್ನ ಅಲ್ಲಿ ಹಾಕೊಳ್ಳೋದ್ರಿ. ಹಾಕೋದು. ನೀವು ಯಾವ್ದು ಡಿಸ್ಟಿಕ್ ಇಲ್ಲತ್ತೀರಿ ಅದನ್ನು ಹಾಕೋದು. ಹಾಸ್ಟೆಲ್ ಹಾಕೋದು. ಗೆಟ್ ಅಂತೇಳಿ ಅಂದ್ರೆ ಮುಂದೆ ಇದನ್ನು ಹಾಕುತ್ತಿ. ವಿದ್ಯಾರ್ಥಿ ಆಯ್ಕೆ ಮಾಡಿರುವ ಎಲ್ಲ ಡೀಟೇಲ್ಸ್ನ ನಿಮಗೆ ಪ್ರತಿ ಒಂದೊಂದು ಹಾಸ್ಟೆಲ್ಗಳು ಇಲ್ಲಿ ಮುಂದೆ ಕಾಣ್ತಾವ್ರಿ. ನೀವು ಯಾವ ಹಾಸ್ಟೆಲ್ನ ಸೇರ್ಬೇಕಂತೇಳಿ ಅನ್ಕೊಂಡಿರ್ತೀರಿ ಆ ಹಾಸ್ಟೆಲ್ನ ಪ್ರಿಫರೆನ್ಸ್ ನಂಬರ್ 1, 2, 3 ಅಂತೇಳಿ ಹಾಕೋದ್ರಿ. ಅದೇ ಮ್ಯಾನ್ ನಂಬರ್ ಬರ್ತಾವೆ. ನೀವು ಯಾವುದು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಿ ಆ ಹಾಸ್ಟೆಲ್ಗೆ ಆಗುವ ಸಾಧ್ಯತೆ ಹೆಚ್ಚಿರ್ತೈತಿ. ಒಂದೊಂದು ವೇಳೆ ಭಾಳ ಸೀಟ್ಗಳು ತುಂಬಿದ್ವು ಅಂತಂದ್ರೆ ಬೇರೆ ಹಾಸ್ಟೆಲ್ಗಳು ತೆಗೆದುಕೊಡ್ತಾರೆ ಅವರು. ಆಮೇಲೆ ಲಾಸ್ಟ್ 4ನೇ ನಂಬರ್ ಏನು ಮಾಡೋದಂದ್ರೆ ಅಪ್ಲೈ ಮಾಡಿದ್ರಿ. ಅಪ್ಲೈ ಮಾಡಿದ್ಮೇಲೆ ಅದನ್ನು ಲಾಸ್ಟ್ ಫೈನಲ್ ಸಬ್ಮಿಟ್ ಎಲ್ಲ ಕರೆಕ್ಟ್ ಐತಿಲ್ಲೋ ನೋಡ್ಕೊಂಡು ಲಾಸ್ಟ್ ಫೈನಲ್ ಸಬ್ಮಿಟ್ ಹೊಳಿದ್ರಿ. ಈ ವಿಡಿಯೋನ ಇಷ್ಟ ಆದರೆ ನಿಮಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.